ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬಸವ ಜಯಂತಿ ದಿನವೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಿದ್ದಿದೆ, 2ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೋಸ್ಕರ ರಾಜುಗೆ ಬಟ್ಟೆ ತೊಗೊಳ್ಳೋಣ ಅಂತ ಕೆ.ನಗರಕ್ಕೆ ಹೋಗ್ತಿದ್ದೀವಿ. ಹಾಗೆ ಅಲ್ಲಿ ಒಂದು ಸಲ ಬಜ್ಜಿ ತಿನ್ನೋಣ ಅಂತ ಕರ್ಕೊಂಡು ಹೋಗಿತ್ತು ರಾಜು. ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ತೊಗೋಬೇಕು ಅಂತ ರಾಜು ಹೇಳ್ತು. ಅದಕ್ಕೋಸ್ಕರ ನಡೆಯಪ್ಪ ಅದು ಆಗುತ್ತೆ ಅಂತ ಹೇಳಿ ಆಮೇಲೆ ಹೂವು ಸ್ವಲ್ಪ ಹಣ್ಣೆಲ್ಲ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಫೋನ್ ನೋಡಿಕೊಂಡು ಹಿಂಸೆ ಮಾಡಿ ಈಗ ಒಂಚೂರು ತೊಪ್ಪೆ ಆ ಕಡೆಗೆ ಹಾಕಪ್ಪ ಎತ್ತಾಕಪ್ಪ ಅಂತೇಳಿ ಸ್ವಲ್ಪ ಕೆಲಸ ಮಾಡಿಸ್ದೆ. ಇವಾಗ ಅದು ತಿಪ್ಪೆಗೆ ಹಾಕ್ಬೇಕಪ್ಪ ನೋಡು, ಮತ್ತೆ ಹೊಡೆಯೋದು. ತಿಪ್ಪೆಗೆ ಹಾಕ್ಬೇಕದನ್ನ. ಚಿಪ್ಸ್ ನಾನು ಹೇಳದ್ನ ಚಿಪ್ಸ ನೋಡಿ, ಇಲ್ಲಿ ತೆಗ್ದ್ಬಿಟ್ಟು ಒಂದು ಪ್ಯಾಕೆಟ್ನ ತಾನೇ ತಿನ್ಕೊಂಡು ಇಷ್ಟೇ ಕೊಟ್ಟಿರೋದು. ಇದು ಚೀಟಿಂಗ್ ತಾನೇ ಇದು. ಚಿನ್ನದ ಅಂಗಡಿಗೆ ಬಂದ್ವಿ, ನಾವು ಯಾವಾಗಲೂ ಇದೇ ಅಂಗಡಿಗೆ ಬರೋದು. ಸೊ ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ, ನೀವೇ ಮುಂದೆ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದೆ. ಪೂಜಾ ಬಜ್ಜಿ ತಿನ್ನೋಕ್ಕೆ ಕರ್ಕೊಂಬಂದು ಎಲ್ಲಿ ಕೂರ್ಸೋಳೆ ಗೊತ್ತಾ ನಿಮಗೆ? ನೋಡಿ ಇಲ್ಲಿ ಬಜ್ಜಿ ಐತೆ ಇದೆ. ನಾವಿಲ್ಲಿ 7 ಜೊತೆ ಬಜ್ಜಿ ತಿನ್ನಕ್ಕೆ ಕಾಯ್ಕೊಂಡು ಕೂತಿದ್ವಿ. ಪೂಜಾ ಬಜ್ಜಿ ತಿನ್ನಕ್ಕೆ ಒಂದು ಗಂಟೆಯಿಂದ ಕಾಯ್ತಾಳೆ. ತಿನ್ಬೇಕು ಅಂತ ಕರ್ಕೊಬಂದು ಕೂರಿಸಿರೋದು. ಇಲ್ಲ ಇಲ್ಲ, ಸುಳ್ಳು. ಯಾವನು ಬೇಕು ಮದುವೆ ಆದ್ರೆ ಈಗ ಗೋಳು ಬಜ್ಜಿ ತಿನ್ಬೇಕು ಅಂದ್ಬಿಟ್ಟು 1 ಗಂಟೆಯಿಂದ ಕಾಯ್ಸ್ಕೊಂಡು ಕೂತಾಳೆ. ಅದು ಜಾಗ ಇಲ್ಲಿ ನಮ್ಮ ಬೈಕ್ ನಿಂತಿದೆ, ಈ ಕಡೆಗೆ ದೊಡ್ಡ ಬಿಲ್ಡಿಂಗ್ ಅದೇ, ಈ ಕಡೆಗೆ ಕಾರ್ ಪುಡಿ ಬಿಡ್ತಾವ್ರೆ. ಇಲ್ಲಿ ಘಾಟ್ ಹೊಡಿತಾ ಐತೆ ಇಲ್ಲಿ ಮೊದಲಾಗಿ. ನಾವಿಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ಇಲ್ಲಿ. ಯಾವ ಹಣೆ ಬರ. ಬಜ್ಜಿ ಸೂಪರಾಗಿ ಮಾಡ್ತಾರ ಆಂಟಿ, ನಿಜಲ್ಲೂ ತಾನೇ ಕರ್ಕೊಬಂದಿದ್ದು. ಅಲ್ಲಿ ರೆಡಿ ಮಾಡ್ತಾವ್ರೆ ಬಜ್ಜಿನ. ಇನ್ನು ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ವಿ, ಬಾಗಿಲು ತೆಗ್ದಿರಲಿಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಕಲೆಕ್ಷನ್ನು ಮತ್ತು ಪ್ಯಾಂಟ್ ಹೊಲಿಯೋಕ್ಕೆ ಸ್ಟಿಚ್ ಹಾಕೋಕ್ಕೆ ಅಂತ ಕೊಟ್ಟು ಬಂದ್ವಿ. ಅಲ್ಲಿ ಅರ್ಧ ಗಂಟೆ ಆಗುತ್ತೆ ಅಂದರು. ಸುಮ್ಮನೆ ಯಾಕೆ ಮತ್ತೆ ಊರಿಗೆ ಬಂದು ಮತ್ತೆ ಕಳಿಸೋದು ರಾಜನ ಅಂತ ಹೇಳಿ, ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ವ ಬೇಗ ಹೊಲ್ಕೊಡ್ತಾರೆ ಅಂತೇಳಿ ಬಂದ್ವಿ. ಆಂಟಿ ಅದೇ ತಾನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾವು ಬಜ್ಜಿ ಬೇಕು ಆಂಟಿ, ವಡೆ ಬೇಡಿ ಅಂತಂದ್ವಿ. ಅದಕ್ಕೋಸ್ಕರ ವಡೆ ಅದೇ ತಾನೇ ಫ್ರೆಶ್ ಆಗಿ ಬಿಸಿಯಾಗಿ ಮಾಡ್ತಿದ್ರು. ಅವರೊಬ್ಬರನ್ನೇ ಮಾಡೋದು, ತುಂಬ ಚೆನ್ನಾಗಿ ಮಾಡಿದ್ದು. ನಾನು ಒಂದೇ ಸಲ ಟೇಸ್ಟ್ ಮಾಡಿದ್ದು, ಚೆನ್ನಾಗಿತ್ತು. ಪೂಜಾ ಒಂದು ಬಜ್ಜಿಗೋಸ್ಕರ 1 ಅವರ್ ಕಾಯ್ತಾಳೆ ನನ್ನ. 1 ಗಂಟೆ ಟೈಮ್ ವೇಸ್ಟು. ರೋಡಲ್ಲಿ ಹಿಂಗೆ ವಿಡಿಯೋ ಮಾಡಬಾರ್ದು, ಆದರೂ ಮಾಡ್ತಾ ಇದ್ದೀವಿ. ಪೂಜೆಂದು ತಪ್ಪು, ನಂದೆಲ್ಲ ತಪ್ಪು. ನೋಡಿ ಈ ಥರ ಮಾಡಬೇಕು ಇನ್ಮೇಲೆ ವಿಡಿಯೋನ, ಅಲ್ವಾ ಪೂಜಾ? ನೀನು ಕಾಣೋದಿಲ್ಲ ನೋಡು. ಒಂದು ಬಜ್ಜಿಗಾಗಿ ಇಷ್ಟೊತ್ತು ಕಾಯಿಸಿದ್ಲು ನನಗೆ. ಆಮೇಲೆ ಈಗಿನ ರೈಟಲ್ಲಿ ನಮ್ಮಂಥ ಬಡವರು ಚಿನ್ನ ತಗೊಳ್ಳೋದು ಅಲ್ವೇ ಅಲ್ಲ. ಯಪ್ಪ, ಏನೊಂದು ಗ್ರಾಮೆ ಇವಾಗ ಮಾಮೂಲಿ ಆರ್ಡಿನರಿ ಚಿನ್ನನೇ 7,500 8,000 ಹತ್ತತ್ರ ಆಗಿದೆ. ಮಾಮೂಲಿ 916 9,000 ಅಂತೆ. 9,300 ಇತ್ತಂತೆ, ಅದೇ 300 ರೂಪಾಯಿ ಕಮ್ಮಿ ಆಗಿರೋದಕ್ಕೆ ಅದೇ ಕಮ್ಮಿ ಆಗೈತೆ 9,000 ಅಂತ ಹೇಳ್ತಾಯಿದ್ರು. ನಮ್ಮಮ್ಮಂದು ಮಾಮೂಲಿ ನಾವು ಹಳ್ಳಿ ಕಡೆ ಗೊತ್ತಲ್ಲ, ಗೊಬ್ಬರ ಹಾಕಿದ ದುಡ್ಡು ಅದೆಲ್ಲ ಕೂಡಿಟ್ಕೊಂಡಿದ್ವಿ. ಆಮೇಲೆ ಗೃಹಲಕ್ಷ್ಮಿದು ಅದಕ್ಕೆ 1 ಗ್ರಾಮ್ ಗುಂಡು ತಗೊಬರೋಣ ಅಂತ ಹೋದ್ವಿ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ತಗೊಂಡು ಗುಂಡನ್ನ ಇವಾಗ ತಾನೇ ಬಂದ್ವಿ. ಏನು ಈಗಿನ ಇದರಲ್ಲಿ ಚಿನ್ನ ತಗೊಳ್ಳೋದಂತೂ ಭಾರಿ ಕಷ್ಟ. ನಮ್ಮಮ್ಮ ಬೇಡ ಅಂತಿದ್ರು, ಸುಮ್ಮನೆ ಇರಲಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಹಿಂಸೆ ಮಾಡಿ ತಗೊಂಡು ಬಂದ್ವಿ ಈಗ ತಾನೇ. ಆಮೇಲೆ ನೋಡಿ ಇಷ್ಟೊತ್ತಲ್ಲಿ ಪರವಾಗಿಲ್ಲ, ಇಷ್ಟು ತರಕಾರಿಗೆ ಒಂದು 50 ರೂಪಾಯಿ 60 ರೂಪಾಯಿ ಕೊಡಬೇಕು. ಈ ಸಂಜೆ ಟೈಮಲ್ಲಿ ಗುಡ್ಡೆ ಹಾಕಿದ್ರು. ಸೊ ನಾನು 30 ರೂಪಾಯಿಗೆ ಇಷ್ಟು ತರಕಾರಿ ತಗೊಬಂದೆ. ಬರೀ ಇಂಥದೆಯ. ನಿಜವಾಗ್ಲೂ ಬಜ್ಜಿ ತುಂಬ ಸೂಪರ್ ಅಂದರೆ ಸೂಪರಾಗೈತೆ. ತಿಂತಿರ್ಕೋತ ಮೊದಲೆಲ್ಲ ಅಲ್ಲೇ ಅಂತ ತಿಂತಿದ್ದು, ನನಗೆ ಗೊತ್ತೇ ಇರಲಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಆಚೆ ಮೊನ್ನೆ ಹೋದಾಗ ಒಂದ್ಸಲಿ ಬಜ್ಜಿ ತಗೊಳ್ಳೋಣ ಕಣೆ ಅಂತ ಅವಾಗ 20 ರೂಪಾಯಿ ತೊಗೊಬಂದ್ವಿ ಅಷ್ಟೇ. ಟೇಸ್ಟ್ ನೋಡಿದೆ, ಗರುಮಾಗಿಲ್ಲ ಅಂದ್ರೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಆಂಟಿ. ಬೇರೆ ವಡೆ ಗಿಡ ಏನೂ ತಗೊಳಕ್ಕೆ ಹೋಗಲಿಲ್ಲ, ಬಜ್ಜಿ ತಗೊಂಡ್ವಿ.
ಅದು ಬಟ್ಟೆ ಎಲ್ಲ ತೊಗೊಂಡು ಆಮೇಲೆ ಹೋದ್ವಿ. ಅದು ತೆಗ್ದಿರಲಿಲ್ಲ. ಆಮೇಲೆ ಪ್ಯಾಂಟದು ಸ್ವಲ್ಪ ಸ್ಟಿಚ್ ಹಾಕಿಸ್ಬೇಕು ಅಂತೇಳಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಅವ್ರು ಅರ್ಧ ಗಂಟೆ ಆಗುತ್ತೆ ಅಂದರು. ಮತ್ತೆ ನೋಡಿಕೊಂಡು ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ಹಾಗಾಗಿ ಹೂವು ತೊಗೊಂಡ್ವಿ, ಸೇವಂತಿಗೆ ಹೂವನ್ನ ತೊಗೊಂಡು ಬಂದು ಅಷ್ಟೊಂದು ತೆಗ್ದಿದ್ರು. ಅದೇ ತಾನೇ ಬಿಡ್ತಾಯಿದ್ರು. ಅಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ರಾಜನೇ ಹೇಳಿದ್ದು. ಸುಳ್ಪುಡ್ಕ ಬರೀ ಸುಳ್ಪುಡ್ಕನೇ ಚೆನ್ನಾಗಿದಪ್ಪ, ಸಮಾಧಾನ ಅಂತ ತಿನ್ಕೊತ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಹೊಟ್ಟೆನ ಬಂದ್ಬಿಡ್ತದೆ, ಆಮೇಲೆ ಸಿಗ್ತೀವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಾದ್ಮೇಲೆ ಅಳಸ್ಕೊಂಡು ನೋಡಿ ಒಂದು ತಪ್ಪಲೆ ತಗೊಬಂದು ಮಡ್ಗೋಳೆ ಪೂಜಾ ತಿನ್ನುವಂತ. ಇಷ್ಟೊಂದು ತಿಂದರೆ ಎಷ್ಟು ದಪ್ಪ ಆಗ್ಬಿಡ್ಬೋದು ಅಂತ ನೀವೇ ನೋಡಿ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ತಿಂಡಿ ಬರುತ್ತೆ. ಹಬ್ಬಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಸೇವಂತಿಗೆ ನೋಡಿ ಇದೊಂದು ಸ್ವಲ್ಪ ಸುಮಾರಾಗೈತೆ. 10 ರೂಪಾಯಿ ಡಿಫ್ರೆಂಟ್ ಆಯಿತು. 10 ರೂಪಾಯಿ ಅಲ್ವಾ ಅಂತ ಹೇಳಿ ಫಸ್ಟು 50 ರೂಪಾಯಿಗೆ ತೊಗೊಂಡಿದ್ದೆ. ಅದು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ನೋಡಿ, ಎಕ್ಸ್ಟ್ರಾ ಪಾಪ ಏನಂಗೋ 10 ರೂಪಾಯಿ ಹೂವು ಕೊಟ್ಟರು. ಇದು 50 ರೂಪಾಯಿ. ಇಷ್ಟು ಒಂದು ಮಾರು ಹೂಗೆ ಪರವಾಗಿಲ್ಲ, ಚೆನ್ನಾಗೈತೆ ಹೂವು. ಫ್ರಿಜ್ ಇತ್ತಲ್ಲ, ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಹೇಳಿ ಇನ್ನೂ ಜಾಸ್ತಿ ರೇಟ್ ಮಾಡಿಬಿಡ್ತಾರೆ ಅಂತ ಹೇಳಿ ತಗೊಂಡು ಬಂದ್ವಿ. ಹೂವು ಅಂದರೆ ತುಂಬ ಇಷ್ಟ ನನಗೆ. ಸೂಜಿ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಈಗ ಬಯಸಿದ್ದು ದೇವ್ರು ಯಾವ್ದ್ರಲ್ಲಾದರೂ ಕೊಡ್ತಾನೆ. ನನಗೆ 2 ಸಲ ಅನುಭವ ಆಯ್ತಿದ್ದು. ಆಮೇಲೆ ರಾಜುಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಯಾವುದು ಅಂಗಡಿ ಅಂತ ಅಂದರೆ ಸೀನು ಉಲ್ಟಾ ಪಲ್ಟಾ ಕಾಣಿಸುತ್ತಿದ್ದು. ಉಲ್ಟಾ ಪಲ್ಟಾ ಕಾಣಿಸುತ್ತೆ. ಸೊ ಯಾವ ರೀತಿ ಕಾಣಿಸ್ತಿದೆ ನೋಡಿ ವಿಡಿಯೋದಲ್ಲಿ. ಸೀನು ಅಂಗಡಿ ಅಂತ ಅಲ್ಲಿಗೆ ಹೋಗಿದ್ವಿ. ಫಿಕ್ಸೆಡ್ ರೇಟು. ಸೊ ನಾನು ಇದನ್ನು ಸೆಲೆಕ್ಷನ್ ರಾಜುಗೆ ಬಟ್ಟೆ ಸೆಲೆಕ್ಷನ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ನಲ್ಲ. ಸೊ ಈ ಬಟ್ಟೆನ ಸೆಲೆಕ್ಷನ್ ಮಾಡಿದೆ. ರಾಜುಗೆ ಇಷ್ಟ ಆಯಿತು. ಸೊ ಇದೆಷ್ಟು ಅಂತ ಅಮೌಂಟು ಅಂದರೆ ಈ ಶರ್ಟ್ಗೆ 530 ರೂಪಾಯಿ. ಯಪ್ಪ, ಫಿಕ್ಸೆಡ್ ರೇಟು, ಕಮ್ಮಿ ಮಾಡ್ಸೋಕ್ಕಾಗೋದಿಲ್ಲ. ಸೊ ಬಟ್ಟೆ ಚೆನ್ನಾಗಿದೆ ಅಂತೇಳಿ ತಗೊಂಡೆ. ಆಮೇಲೆ ಈ ಪ್ಯಾಂಟಿಗೆ 1000 ರೂಪಾಯಿ. ಇದೇ 1000 ರೂಪಾಯಿಗೆ ನಮಗೊಂದು ಸೀರೆ ಬರ್ತಿತ್ತು. ಯಪ್ಪ, ಗಂಡು ಮಕ್ಕಳು ಬಟ್ಟೆಗಳೇ ಜಾಸ್ತಿ ರೇಟು. ಸೊ ಇರಲಿ, ಬರ್ತಡೆ ಒಂದೇ ಸಲ ಬರೋದು ಅಂತ ಹೇಳಿ ತಗೊಂತ ಹೇಳಿದೆ. ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಬಂದ್ವಿ. ಅಲ್ಲೇ ವೀಡಿಯೋ ಮಾಡಬೇಕಿತ್ತು ಅಂಗಡೀಲಿ. ಸೊ ಅಲ್ಲೆಲ್ಲ ಫ್ರೆಂಡ್ಸ್ ಇದ್ದರು, ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಇದನ್ನು ಸ್ಟಿಚ್ ಹಾಕಿಸ್ಕೊಂಡು ಬಂದ್ವಿ. ಆ ಸ್ಟಿಚ್ ಹಾಕ್ಸೋಕ್ಕೆ 70 ರೂಪಾಯಿ. ಯಪ್ಪ, ಈಗಿನ ರೇಟಲ್ಲೆಲ್ಲ ದುಬಾರಿ ಆಗಿಬಿಟ್ಟೈತೆ. ನಮ್ಮ ಮಕ್ಕಳು ನಮ್ಮ ಸ್ಟೇಜಿಗೆ ಬಂದಾಗಂತೂ ಇನ್ನೂ ದುಬಾರಿ ಮಾಡೇ ಮಾಡ್ತಾರೆ. ಸೊ ಬಸವ ಜಯಂತಿ ಬಂತು, ಅಕ್ಷಯ ತೃತೀಯ ದಿನ ಚಿನ್ನ ತೊಗೋಬೇಕು, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಈಗಿನ ರೇಟಲ್ಲಂತೂ ನಿಜವಾಗ್ಲೂ ನಮ್ಮಂಥ ಬಡವರು ಚಿನ್ನ ತೊಗೊಳಕ್ಕಾಗೋದೇ ಇಲ್ಲ ನಿಜವಾಗ್ಲೂ. ಸೊ ಅವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. 3 ಡೇಸ್ ಇದೆ ಹಬ್ಬಕ್ಕೆ. ಈ ಹಬ್ಬ, ಈ ದಿನಗಳು, ವರ್ಷಗಳು ಎಷ್ಟೆಷ್ಟು ಬೇಗ ಕಳೀತಿದೆ ಅಂತಲೇ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೊ ಇನ್ನು ಹಬ್ಬದ ಪ್ರಿಪ್ರೇಷನ್ನು ಮಾಮೂಲಿ ನಾವೇನು ಸಿಂಪಲ್ಲಾಗೇ ಮಾಡೋದು. ದುಡ್ಡಿಯೋರು ಗ್ರ್ಯಾಂಡಾಗಿ ಮಾಡ್ತಾರೆ, ನಮ್ಮಂಥವ್ರು ಸಿಂಪಲ್ಲಾಗೇ ಮಾಡೋದು. ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಗ್ರ್ಯಾಂಡಾಗೇನು ಮಾಡ್ಕೊಳಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಸೊ ಬೆಳ್ಳಿ ಉಂಗುರ ತಗೋಬೇಕು ಅಂತ ತುಂಬ ಆಸೆ ಇತ್ತು. ನನ್ನ ಮದುವೆ ಆದಾಗ ತೊಗೊಂಡಿದ್ದು 2 ವರ್ಷ ಆಗಿತ್ತು. ಅದು ಸ್ವಲ್ಪ ಚಿಕ್ಕದು ಅನ್ನಿಸ್ತಿತ್ತು. ನನಗೆ ಈ ಬೆರಳಿಗೆ ಹಾಕೊಳ್ಳೋಕೆ ತುಂಬ ಇಷ್ಟ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ, ಹಳೇದಾಕ್ಬಿಟ್ಟು. ಅಯ್ಯೋ, ಏನು ಈಗಿನ ರೇಟಲ್ಲಂತೂ ಏನು ತೊಗೊಳೋದು ಭಾರಿ ಕಷ್ಟ ಇರುತ್ತೆ. ಹೆಣ್ಮಕ್ಳಿಗೆ ಆಸೆ ಅದು ತೊಗೋಬೇಕು, ಇದು ತೊಗೋಬೇಕು ಅಂತ. ಆದರೆ ನಮ್ಮ ಹತ್ರ ಅಮೌಂಟ್ ಇದ್ದರೆ ತೊಗೋಬೇಕು, ಇಲ್ಲಾಂದರೆ ತಗೊಳಕ್ಕೆ ಹೋಗ್ಬಾರ್ದು ಅಂತ ನಾನೇನು ಸದ್ಯಕ್ಕಿನ್ನ ಏನೂ ತಗೊಳಕ್ಕೆ ಹೋಗಿಲ್ಲ. ಎಲ್ಲ ಒಂದು ಕಾಲ ಟೈಮು ಅಂತ ಬಂದಾಗ ಸಾಲ ಮಾಡದೆ, ಯಾವುದು ತಲೆನೋವಿಲ್ಲದೆ ಮಾತ್ರ ನಮ್ಮ ಹತ್ರ ಇದ್ದರೆ ಮಾಡಬೇಕು ಅನ್ನೋದು ಒಂದೊಂದಿದು. ನಮ್ಮ ನಾಯಿ ಇಲ್ಲಿ ಒಂದು ಹಪ್ಪಳ ಹಿಡ್ಕೊಂಡಾಯ್ತಾ ನಾಯಿ. ಅಯ್ಯೋ, ಈ ನಾಯಿ ಇಲ್ಲಿ ಹಪ್ಪಳ ಬಿಡ್ತಾವೆ. ದೊಡ್ಡ ನಾಯಿ ಹೇಳ್ತು, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹೌದು, ಈ ಸೆಕೆಂಡ್ ನಿಂತ್ಕೊಳ್ಳೋದೇ ಕಷ್ಟ. ಹಪ್ಪಳ ತಿನ್ನೋದು ಹೆಂಗೆ ಗೊತ್ತಾ ನಿಂಗೆ? ಗೊತ್ತಿಲ್ಲ ನೋಡಿ, ತಗೋಬೇಕು, ಮುರ್ಕೋಬೇಕು, ಇದನ್ನ ಎತ್ಕೊಂಡು ಹಿಂಗೆ ಒಯ್ತಾ ಇರಬೇಕು, ಹಿಂಗೆ TV ನೋಡೋಕ್ಕೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ
ರಾಜು ಹಪ್ಳ ತಿನ್ನಬೇಕು ಅಂದರು. ಹಪ್ಳ ಎಲ್ಲ ಎಣ್ಣೆಗೆ ಹಾಕಿ ತುಂಬ ಇವಾಗ ಬೇಸಿಗೆ ಆಗಿರೋದ್ರಿಂದ ಸೆಕೆ ಅಲ್ವಾ, ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ, ಅಂದರೆ ಮಾಮೂಲಿ ಸಂಜೆ ಟೈಮು ನನಗೆ ದಿನ ದೀಪ ಹಚ್ಚಿ ದೇವರಿಗೆ ಅಭ್ಯಾಸ. ಸೊ ಎಲ್ಲ ಮುಗಿಸ್ದೆ. ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಎಂಡ್ ಮಾಡೋಣ ಅಂತ ಹಾಗೆ ವಿಡಿಯೋ ಮಾಡಿದೆ. ನಮಗೆ ಇನ್ನೂ ಪ್ರೋತ್ಸಾಹ ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ಇರಬೇಕು. ನಾವು ವಿಡಿಯೋ ಮಾಡೋಕ್ಕೂ ಒಂದು ಖುಷಿ ಆಗುತ್ತೆ. ನೀವುಗಳು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ನಮಗೂ ಒಂದೇನೋ ಒಂದು ಪ್ರೋತ್ಸಾಹ, ಇನ್ನೂ ಜಾಸ್ತಿ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಒಂದು ಆಸಕ್ತಿ ಬರುತ್ತೆ. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.